ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜನ್ ಚಾನಲ್. ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ. ರಿಲೇಶನ್ಶಿಪ್ ಅಲ್ಲಿ ಕಾಮನ್ ಆಗಿ ಮಾಡುವಂತ ಮಿಸ್ಟೇಕ್ಸ್ ಗಳು ಆ ಒಂದು ರಿಲೇಶನ್ಶಿಪ್ ಅನ್ನ ಮೀನಿಂಗ್ಲೆಸ್ ಆಗಿ ಮಾಡತ್ತೆ. ಅಂಡ್ ಈಗ ಆಲ್ರೆಡಿ ತುಂಬಾ ಜನ ಈ ಒಂದು ಸ್ಟ್ರಗಲ್ ಅಲ್ಲಿ ನೀವು ಫೀಲ್ ಮಾಡ್ತಾ ಇರ್ಬೋದು. ಲೈಕ್ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಅರ್ಥನೂ ಇರೋದಿಲ್ಲ. ಮೀನ್ಸ್ ನಾನು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾಕೆ ಇದ್ದೀನಿ ಅನ್ನುವಂತ ಒಂದು ಆ ಉದ್ದೇಶನೂ ಕೂಡ ನಿಮ್ಗೆ ಸಿಗ್ತಾ ಇರೋದಿಲ್ಲ. ಅದ್ರ ಜೊತೆಗೆ ಆ ಒಂದು ರಿಲೇಶನ್ಶಿಪ್ ನ ಬ್ರೇಕ್ ಮಾಡಿ ಮುಂದೆ ಹೋಗೋದಿಕ್ಕೆ ಧೈರ್ಯ ಕೂಡ ಸಾಕಾಗ್ತಿರೋದಿಲ್ಲ. ಸೊ ಇಲ್ಲಿ ನೋಡೋದಾದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋದಿಕ್ಕೂ ಮೀನಿಂಗ್ ಇಲ್ಲ, ಅಥವಾ ಬ್ರೇಕ್ ಮಾಡಿ ಮುಂದೆ ಹೋಗೋದಿಕ್ಕೂ ಒಂದು ರೀತಿ ದಾರಿಗಳು ಕಾಣಿಸ್ತಾ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಒಂದು ಲೈಫ್ ಮೀನಿಂಗ್ಲೆಸ್ ಅನ್ನೋ ತರದಲ್ಲಿ ಫೀಲ್ ಆಗ್ತಿರತ್ತೆ. ಆ ರೀತಿ ನಿಮ್ಗೆ ಈಗ ಆಲ್ರೆಡಿ ಫೀಲ್ ಆಗ್ತಾ ಇದೆ ಅನ್ಸಿದ್ರೆ, ಅಂಡ್ ಆ ಒಂದು ನೀವೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ದು ಈ ತರದ ಮಿಸ್ಟೇಕ್ಸ್ ಗಳನ್ನ ನೀವು ಮಾಡ್ತಾ ಇದ್ರೆ, ವಾರ್ನಿಂಗ್ ಸೈನ್ಸ್ ಇದು ನಿಮ್ಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ನೋಡ್ತಾ ಹೋಗೋಣ ಬನ್ನಿ, ಯಾವೆಲ್ಲ ಕಾರಣಗಳಿಂದ ಆ ಒಂದು ರಿಲೇಶನ್ಶಿಪ್ ಸ್ಟಕ್ ಆಗ್ತಾ ಹೋಗುತ್ತೆ, ಬೋರಿಂಗ್ ಆಗ್ತಾ ಹೋಗುತ್ತೆ, ಮೀನಿಂಗ್ಲೆಸ್ ಆಗ್ತಾ ಹೋಗುತ್ತೆ ಅಂತ ಅನ್ಬಿಟ್ಟು. ಅಂಡ್ ಕಾರಣ ಮಿಸ್ಟೇಕ್ಸ್ ಅನ್ನ ನೋಡೋದಿಕ್ಕೂ ಮುಂಚೆ ನೀವಿನ್ನು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನ್ನ ಮಿಷನ್ ಗೆ ನಿಮ್ಮ ಸಪೋರ್ಟ್ ಅನ್ನ ಕೊಡಿ. ನನ್ನ ಮಿಷನ್ ಲೇಡೀಸ್ ಅವರ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಅನ್ನ ಬ್ರೇಕ್ ಮಾಡೋ ಮೂಲಕ ಅವರ ಡ್ರೀಮ್ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡೋದು ನನ್ನ ಮಿಷನ್ ಆಗಿದೆ. ಸೊ ಈ ಒಂದು ಮಿಷನ್ ಗೆ ನಿಮ್ಮ ಒಂದು ಸಹಾಯ ಸಹಕಾರ ಕೂಡ ಇರ್ಲಿ ಅಂತ ಕೇಳ್ಕೊಳ್ತಾ, ಮಿಸ್ಟೇಕ್ಸ್ ಯಾವೆಲ್ಲವೂ ಕಾರಣ ಆಗತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಮಿಸ್ಟೇಕ್, ಫಿಯರ್ ಆಫ್ ಲೋನ್ಲಿನೆಸ್. ಅವರಲ್ಲಿ ಒಂದು ಭಯ ಇರುತ್ತೆ, ಈ ಒಂದು ರಿಲೇಶನ್ಶಿಪ್ ಅನ್ನ ನಾನು ಬಿಟ್ರೆ ಅಥವಾ ಬ್ರೇಕ್ ಮಾಡ್ಕೊಂಡ್ರೆ ನಾನು ಜೀವನ ಪೂರ್ತಿ ಒಬ್ಳೆ ಇರ್ಬೇಕಾಗತ್ತೆ. ಈ ಕಾರಣದಿಂದ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋದಿಕ್ಕೆ ಅವರು ಸಹಿಸ್ಕೊಳ್ತಿರ್ತಾರೆ. ಬಿಕಾಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅವ್ರಿಗೆ ಗೊತ್ತಾಗ್ತಿರತ್ತೆ, ಈ ಒಂದು ರಿಲೇಶನ್ಶಿಪ್ ನನ್ಗೆ ಮೀನಿಂಗ್ಲೆಸ್ ಆಗಿ ಕಾಣಿಸ್ತಾ ಇದೆ, ಏನು ವರ್ತ್ ಇಲ್ಲ ಅನ್ನೋ ತರದಲ್ಲಿ ಫೀಲ್ ಆಗ್ತಿರುತ್ತೆ. ಬಟ್ ಸ್ಟಿಲ್ ಈ ಒಂದು ರಿಲೇಶನ್ಶಿಪ್ ನ ನಾನ್ ಬ್ರೇಕ್ ಮಾಡ್ಕೊಂಡೆ ಅಂತ ಅಂದ್ರೆ ನನಗೆ ಜೀವನ ಪೂರ್ತಿ ಒಬ್ಳೆ ಲೈಫ್ ಲೀಡ್ ಮಾಡ್ಬೇಕಾಗತ್ತೆ, ಅಥವಾ ಈಗಿರೋ ಸಿಚುಯೇಷನ್ ನನ್ನ ಲೈಫ್ ಗಿಂತನೂ ವರ್ಸ್ಟ್ ಆಗಿ ನನ್ನ ಲೈಫ್ ಲೀಡ್ ಮಾಡ್ಬೇಕಾಗತ್ತೆ ಅನ್ನೋಂತ ಭಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುವಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಎರಡನೇ ಪಾಯಿಂಟ್, ಓವರ್ ಕಾಂಪ್ರಮೈಸಿಂಗ್. ಅತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗೋದು. ಒಂದಲ್ಲ ಒಂದು ದಿನ ಸರಿ ಹೋಗ್ತಾ ಹೋಗುತ್ತೆ. ಈ ರಿಲೇಶನ್ಶಿಪ್ ಈಗ ಸರಿ ಇಲ್ಲ, ಬಟ್ ಯಾವಾಗೋ ಒಂದಲ್ಲ ಒಂದು ದಿನ ಸರಿ ಹೋಗುತ್ತೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಅತಿಯಾಗಿ ಕಾಂಪ್ರಮೈಸ್ ಮಾಡ್ಕೊಳ್ತಾ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಾ ಬರುವಂತದ್ದು ಇನ್ನ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ವರ್ಸ್ ಮಾಡ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಎಮೋಷನಲ್ ಡಿಪೆಂಡೆನ್ಸಿ. ನಿಮ್ಮ ಒಂದು ಖುಷಿ ಇರ್ಬೋದು ಅಥವಾ ನಿಮ್ಮ ಒಂದು ಬೇಜಾರ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಮೀನ್ಸ್ ಕಂಪ್ಲೀಟ್ಲಿ ನಿಮ್ಮ ಲೈಫ್ ಡಿಪೆಂಡ್ ಆಗಿರೋದೇ ನಿಮ್ಮ ಪಾರ್ಟ್ನರ್ ಮೇಲೆ. ನಿಮ್ಮ ಒಂದು ಪ್ರಪಂಚವೇ ನಿಮ್ಮ ಪಾರ್ಟ್ನರ್ ಆಗಿರುವಂತದ್ದು. ಇದು ಕೂಡ ದಿನ ಕಳೆದಂತೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಬೋರಿಂಗ್ ಅಂತ ಫೀಲ್ ಆಗೋದಕ್ಕೆ, ಅಥವಾ ಮೀನಿಂಗ್ಲೆಸ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ಇರೋದೆ ಅಂತ ಫೀಲ್ ಆಗೋದಕ್ಕೆ ಶುರು ಮಾಡುತ್ತೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇಗ್ನೋರಿಂಗ್ ರೆಡ್ ಫ್ಲಾಗ್ಸ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅಥವಾ ಡೀಪ್ ಡೌನ್ ಅಲ್ಲಿ ಎಲ್ಲೋ ನಿಮ್ಗೆ ಸೈನ್ ಗಳು ಕಾಣಿಸ್ತಾ ಇರತ್ತೆ, ನನ್ನ ರಿಲೇಶನ್ಶಿಪ್ ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇಲ್ಲ ಅನ್ನುವಂತ ಸೈನ್ ಗಳು ಪದೇ ಪದೇ ತೋರಿಸ್ತಾ ಇರತ್ತೆ. ಆದರೆ ನೀವು ಅದನ್ನ ಇಗ್ನೋರ್ ಮಾಡ್ತಾ ಹೋಗ್ತೀರಾ. ಮೇ ಬಿ ನಿಮ್ಮ ಪಾರ್ಟ್ನರ್ ಬಿಹೇವಿಯರ್ ಇರ್ಬೋದು, ಅಥವಾ ನಿಮ್ಮ ಒಂದು ಕೋರ್ ಬಿಲೀಫ್ ಅಥವಾ ಅವರ ಒಂದು ಕೋರ್ ಬಿಲೀಫ್ ಮ್ಯಾಚ್ ಆಗದೆ ಇರುವಂತದ್ದು ಇರ್ಬೋದು. ಈ ರೀತಿ ಪದೇ ಪದೇ ರೆಡ್ ಫ್ಲಾಗ್ಸ್ ರಿಲೇಶನ್ಶಿಪ್ ಅಲ್ಲಿ ತೋರಿಸ್ತಾ ಇರತ್ತೆ. ಬಟ್ ಸ್ಟಿಲ್ ನೀವ್ ಅದನ್ನ ಇಗ್ನೋರ್ ಮಾಡ್ತಾ ಹೋಗ್ತೀರಾ, ಅಥವಾ ನಿಮ್ಮನ್ನ ನೀವು ಕನ್ವಿನ್ಸ್ ಮಾಡ್ಕೊಳ್ತಾ ಹೋಗ್ತೀರಾ, ಇಲ್ಲ ಎಲ್ಲವೂ ಸರಿ ಆಗ್ತಾ ಹೋಗುತ್ತೆ. ಸೊ ನಾನು ಅವ್ರ ಜೊತೆ ಡೀಪ್ ಲವ್ ಅಲ್ಲಿ ಇದ್ದೀನಿ, ಎಲ್ಲವೂ ಸರಿ ಆಗತ್ತೆ, ಪ್ರೀತಿಯಲ್ಲಿ ಎಲ್ಲವನ್ನ ಸರಿ ಮಾಡ್ಬೋದು, ಪ್ರೀತಿಗೆ ಎಂತಹ ಶಕ್ತಿ ಇದೆ ಅಂತ ಅಂದ್ರೆ ಯಾರನ್ನ ಬೇಕಾದ್ರೂ ಯಾವ ರೀತಿಯಲ್ಲಿ ಬೇಕಾದ್ರೂ ಸರಿ ಮಾಡ್ಕೋಬಹುದು. ಈ ರೀತಿ ನಿಮಗೆ ನೀವೇ ಒಂದು ಸಮಜಾಯಿಷಿಯನ್ನ ಕೊಟ್ಕೊಳ್ತಾ ರೆಡ್ ಫ್ಲಾಗ್ ಅನ್ನ ಇಗ್ನೋರ್ ಮಾಡ್ತಾ ಬರುವಂತದ್ದು. ನೆಕ್ಸ್ಟ್ ನೋಡೋದಾದ್ರೆ ಅವಾಯ್ಡಿಂಗ್ ಡಿಫಿಕಲ್ಟ್ ಕಾನ್ವರ್ಸೇಷನ್ಸ್.
ಒಂದಷ್ಟು ಮಾತುಕತೆಗಳನ್ನ, ಲೈಕ್ ಎಕ್ಸಾಂಪಲ್ ನಿಮ್ಮ ಒಂದು ಪಾರ್ಟ್ನರ್ ಬಿಹೇವಿಯರ್ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ನ ಒಂದಷ್ಟು ಥಿಂಗ್ಸ್ ಗಳಿರ್ಬೋದು ನಿಮಗೆ ಆಕ್ಚುಲಿ ಇಷ್ಟ ಆಗ್ತಿರೋದಿಲ್ಲ, ನೀವು ಆದ್ರೆ ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿರೋದಿಲ್ಲ ಆ ಒಂದು ಎಮೋಷನ್ಸ್ ನ. ಬಿಕಾಸ್ ಇದರಿಂದ ವಾದ ವಿವಾದ ಆಗತ್ತೆ, ಸುಮ್ನೆ ಆರ್ಗ್ಯುಮೆಂಟ್ಸ್ ಆಗತ್ತೆ. ಇಟ್ಸ್ ಓಕೆ ಅಂತ ಹೇಳಿ ನಿಮ್ಮ ಎಮೋಷನ್ಸ್ ಅನ್ನ, ನಿಮ್ಮ ಆಸೆಗಳನ್ನ, ಅಥವಾ ನೀವು ಏನನ್ನ ಫೀಲ್ ಮಾಡ್ತಾ ಇದ್ದೀರಾ ಆ ರಿಲೇಶನ್ಶಿಪ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡದೆ ಇರುವಂತದ್ದು. ಅದು ಕೂಡ ದಿನ ಕಳೆದಂತೆ ಆ ರಿಲೇಶನ್ಶಿಪ್ ಮೀನಿಂಗ್ಲೆಸ್ ಅನ್ನೋ ತರದಲ್ಲಿ, ಅಥವಾ ದಿನ ಕಳೆದಂತೆ ಈ ಒಂದು ರಿಲೇಶನ್ಶಿಪ್ ಬೋರಿಂಗ್ ಅನ್ನೋದಕ್ಕೆ ಫೀಲ್ ಆಗತ್ತೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಾನು ಇರ್ಬೇಕಾ ಅಥವಾ ಬ್ರೇಕ್ ಮಾಡ್ಬೇಕಾ ಅನ್ನೋಂತ ಕನ್ಫ್ಯೂಷನ್ಸ್ಗೆ ಕಾರಣ ಆಗತ್ತೆ. ನೆಕ್ಸ್ಟ್, ಲಿವಿಂಗ್ ಇನ್ ದ ಪಾಸ್ಟ್. ಯಾವುದೇ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆದಂತ ಹೊಸ್ತರಲ್ಲಿ ಅದು ಚೆನ್ನಾಗೇ ಇರುತ್ತೆ. ಸೊ ಆ ಒಂದು ಮೆಮೊರಿಯಲ್ಲಿ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಲೀಡ್ ಮಾಡ್ತಾ ಹೋಗೋದು ಮೀನ್ಸ್, ದಿನ ಕಳೆದಂತೆ ಆ ಒಂದು ರಿಲೇಶನ್ಶಿಪ್ ಬೋರಿಂಗ್ ಆಗ್ತಾ ಇದೆ, ನನ್ನ ಮತ್ತೆ ಪಾರ್ಟ್ನರ್ ಜೊತೆ ಅಷ್ಟು ಹೊಂದಾಣಿಕೆ ಆಗ್ತಾ ಇಲ್ಲ, ಅಷ್ಟು ರಿಲೇಶನ್ಶಿಪ್ ನಮ್ದು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಫೀಲ್ ಆದ್ರೂ ಕೂಡ, ಅದು ಗೊತ್ತಾಗ್ತಿದ್ರು ಕೂಡ, ಹಳೆಯ ನೆನಪುಗಳಲ್ಲೇ ಓಕೆ, ಹಳೆಯದಲ್ಲಿ ಆಗ ರಿಲೇಶನ್ಶಿಪ್ ಸ್ಟಾರ್ಟ್ ಆದಂತ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆ ಒಂದು ಸ್ವೀಟ್ ಮೆಮೊರೀಸ್ ಅಲ್ಲೇ ಈಗ್ಲೂ ಕೂಡ ಟೈಮ್ ಅನ್ನ ಒಂದು ಕಳೆಯುವಂಥದ್ದು, ಆ ಮೆಮೊರೀಸೇ ಇದೇ ರಿಯಾಲಿಟಿ ಅನ್ನೋ ತರದಲ್ಲಿ ಒಂದು ಭ್ರಮೆಯಲ್ಲಿ ಬದುಕುವಂಥದ್ದು ಕೂಡ ದಿನ ಕಳೆದಂತೆ ಆ ಒಂದು ರಿಲೇಶನ್ಶಿಪ್ ಅನ್ನ ಮಂಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ವೇಟಿಂಗ್ ಫಾರ್ ಮಿರಾಕಲ್. ಮೀನ್ಸ್, ನಾನೇನು ಆಕ್ಷನ್ ತಗೊಳ್ಳೋದಿಲ್ಲ, ಏನೋ ಒಂದು ಮಿರಾಕಲ್ ಆಗ್ಲಿ, ಅದಾಗದೆ ಎಲ್ಲವೂ ಫಿಕ್ಸ್ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಕೂರುವಂತದ್ದು. ಡೀಪ್ ಇನ್ಸೈಡ್ ಎಲ್ಲೋ ಅಲ್ಲಿ ಆಕ್ಷನ್ ತಗೊಳ್ಳೋಂತ ಅನಿವಾರ್ಯತೆ ಇರುತ್ತೆ. ಆ ಒಂದು ಆಕ್ಷನ್ ಮೇ ಬಿ ನೀವು ಮಾತಾಡುವಂತದ್ದಿರ್ಬೋದು, ಅಥವಾ ಆ ಒಂದು ರಿಲೇಶನ್ಶಿಪ್ ಇಂದ ವಾಕ್ಔಟ್ ಮಾಡುವಂತದ್ದಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ವಾರ್ನ್ ಮಾಡುವಂತದ್ದಿರ್ಬೋದು. ಏನೋ ಒಂದು ಆಕ್ಷನ್ ಅವಶ್ಯಕತೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೀವು ಮಿರಾಕಲ್ ಆಗ್ಲಿ, ಅದಾಗದೆ ಎಲ್ಲವೂ ಸರಿ ಆಗ್ಲಿ, ನಾನ್ ಆಕ್ಷನ್ ಅನ್ನ ತಗೊಳ್ದೆ ಅಥವಾ ನಾನು ಮಾತಾಡದೆ ಎಲ್ಲವೂ ಕೂಡ ನನ್ನ ಪಾರ್ಟ್ನರ್ಗೆ ಅರ್ಥ ಆಗ್ಲಿ ಅಂತ ವೇಟ್ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಲೇಶನ್ಶಿಪ್, ನಿಮ್ಮ ಒಂದು ಲೈಫ್ ಮೀನಿಂಗ್ಲೆಸ್ ಅನ್ನೋ ತರದಲ್ಲಿ ಫೀಲ್ ಮಾಡೋದಿಕ್ಕೆ ಕಾರಣ ಆಗತ್ತೆ. ಅಂಡ್ ನೀವೇನಾದ್ರೂ ಇನ್ ಕೇಸ್ ಈ ಯಾವ್ದಾದ್ರೂ ಒಂದು ನಂಬಿಕೆಯಲ್ಲಿ ಅಥವಾ ಈ ಒಂದು ಮಿಸ್ಟೇಕ್ಸ್ ಅನ್ನ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮಾಡ್ತಾ ಇದ್ರೆ ಈಗ್ಲೇ ಎಚ್ಚೆತ್ಕೊಳ್ಳಿ. ಅಂಡ್ ಇನ್ ಕೇಸ್ ನಿಮ್ಗೂ ಕೂಡ ಏನಾದ್ರೂ ನನ್ನ ಒಂದು ಲೈಫ್ ಅಥವಾ ನನ್ನ ಒಂದು ರಿಲೇಶನ್ಶಿಪ್ ಸ್ಟ್ರಕ್ ಆಗಿದೆ ಅಂತ ಅನ್ಸಿದ್ರೆ, ಅಥವಾ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನನ್ಗೆ ಬ್ರೇಕ್ ಮಾಡಿ ಮುಂದೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಐ ಡೋಂಟ್ ನೋ ನಾನು ತಗೊಳ್ಳೋಂತ ನಿರ್ಧಾರ ಸರಿಯಾಗತ್ತಾ ತಪ್ಪಾಗತ್ತಾ, ಈ ಒಂದು ನಿರ್ಧಾರದಿಂದ ನನ್ನ ಲೈಫ್ ಇನ್ನ ಒಂದು ಏನ್ ಹೇಳ್ತೀವಿ, ಇನ್ನ ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗುತ್ತಾ, ಈ ರೀತಿಯ ಎಲ್ಲಾ ಕನ್ಫ್ಯೂಷನ್ಸ್ ಇದೆ ಅಂತ ಅಂದ್ರೆ, ನಿಮಗೆ ಸಪೋರ್ಟ್ ಮಾಡೋದಿಕ್ಕೆ, ಹೆಲ್ಪ್ ಮಾಡೋದಿಕ್ಕೆ ಅಚೀವ್ ಡ್ರೀಮ್ ಲೈಫ್ ಅನ್ನೋಂತ ವರ್ಕ್ಶಾಪ್ ಇದೆ. ಈ ಒಂದು ರಿಲೇಟೆಡ್ ಆಗಿ, ಈ ಒಂದು ವರ್ಕ್ಶಾಪ್ ನ ರಿಲೇಟೆಡ್ ಆಗಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಕೆಳಗೆ ಕಾಣ್ತಾ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರಿಗೆ ಮೆಸೇಜ್ ಅನ್ನ ನೀವು ಕಳಿಸ್ಬೋದು. ಅಂಡ್ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ. ಅಂಡ್ ಈ ಒಂದು ವಿಡಿಯೋ, ಈ ಒಂದು ಇನ್ಫಾರ್ಮೇಶನ್ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತ ಅಂದ್ರೆ ಶೇರ್ ಮಾಡೋ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.